ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೀರೆಕಾಯಿನ ಪೂರ್ತಿಯಾಗಿ ಯೂಸ್ ಮಾಡಿಕೊಂಡು ಅದರ ದೋಸೆ ಮತ್ತು ಸಿಪ್ಪೆ ಚಟ್ನಿ ಅಥವಾ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾವು ನಾರ್ಮಲ್ಲಾಗಿ ಸಿಪ್ಪೆನ ಬೀಸಾಡ್ಬಿಡ್ತೀವಿ, ಅದರ ಬದಲು ಈ ಥರ ಗೊಜ್ಜು ಅಥವಾ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ನಾನು ಹೀರೆಕಾಯಿ ಸಿಪ್ಪೆನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದರಿಂದ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಬೇಯಿಸಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆ, ಕಾಯಿ ತುರಿ, ಸಾಸಿವೆ, ಎಣ್ಣೆ, ಉಪ್ಪು, ಬಿಳಿ ಎಳ್ಳು, ಒಣಮೆಣಸು ಹಾಗೆ ಹುಣಸೆ ಹಣ್ಣು. ನಾನಿವಾಗ ಮಿಕ್ಸಿ ಜಾರಿಗೆ ಬೇಯಿಸಿರುವಂತಹ ಸಿಪ್ಪೆ ಹಾಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಹಾಕ್ಕೊಳ್ಳಿ, ಅಥವಾ ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು. ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ತೆಗೆದಿಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಮಿಕ್ಸಿಗೆ ರುಬ್ಬಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಕಾಳು, ಒಣಮೆಣಸು ಚಿಟ್ಚಿಟ್ಗುಡ ತಕ್ಷಣ ಸಾಸಿವೆ ಕಾಳು ಅದರಿಂದ ಒಗ್ಗರಣೆಗೆ ಹಾಕಿ. ರುಚಿಯಾದಂಥ ಹೀರೆಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ನಾವು ಹೀರೆಕಾಯಿ ದೋಸೆ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೋಸ್ಕರ ಹೀರೆಕಾಯಿ ಸಿಪ್ಪೆನ ತೆಗೆದು ಅದರಿಂದ ಚಿಕ್ಕ ಚಿಕ್ಕದಾಗಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು, ಮೆಣಸಿನ ಹಿಟ್ಟು, ಅರಿಶಿನ ಪುಡಿ, ಇಂಗು, ಎಣ್ಣೆ, ಜೀರಿಗೆ ಮತ್ತು ತಗೊಂಡಿರುವಂಥ ಹಿಟ್ಟು ಅಂದರೆ ಕಡಲೆ ಹಿಟ್ಟು. ಇದಕ್ಕಾಗಿ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹೀರೆಕಾಯಿ ಮತ್ತು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಜೀರಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಹಾಕಿ ಆಮೇಲೆ ಖಾರದ ಪುಡಿ, ಒಣಮೆಣಸಿನ ಪುಡಿ, ಅರಿಶಿನ, ಹಾಗೆ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಳ್ಳಿ. ಹಿಟ್ಟು ಈ ಹದಕ್ಕೆ ಬರಬೇಕು. ಇವಾಗ ದೋಸೆ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಎಣ್ಣೆನ ಸವರಿ ಹೀರೆಕಾಯಿ ಪೀಸನ್ನು ಒಂದೊಂದೇ ಹೀಗೆ ಇಡ್ತಾ ಬನ್ನಿ, ಒಂದರ ಪಕ್ಕ ಒಂದು. ಇದರಲ್ಲಿ ಫುಲ್ ಆಫ್ ಪ್ರೋಟೀನ್ ಇರುತ್ತೆ. ಹೀರೆಕಾಯಿ ಹಾಗೆ ಕಡಲೆ ಹಿಟ್ಟು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಒಳ್ಳೆಯದು. ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದರಿಂದ ತೆಗೆದು ತಿರುಗಿ ಹಾಕ್ಕೊಳ್ಳಿ. ಈಗ ಹೀರೆಕಾಯಿ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ಕಾಫಿ ಜೊತೆ ಕಾಂಬಿನೇಷನ್ ಸೂಪರ್ಬ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಪ್ರೋಟೀನ್ ರಿಚ್ ಆಗಿರೋ ಕಡಲೆ ಹಿಟ್ಟು ಹಾಗೆ ಹೀರೆಕಾಯಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. Thank you.